ಕಾರವಾರದಲ್ಲಿ ಹಳೆಯ ಕಾಳಿ ಸೇತುವೆ ಮಧ್ಯರಾತ್ರಿ ಕುಸಿದು ಬಿದ್ದ ಗಂಭೀರತೆಯ ನಡುವೆ ತಾಲೂಕಿನ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿನ ಅರ್ಧ ಶತಮಾನಕ್ಕಿಂತ ಹಳೆಯದಾದ ಹೊಸೂರು ಕೋಡ್ಸಣಿ ಸೇತುವೆ ಮತ್ತು ಇತರ ಹಳೆಯ ಸೇತುವೆಗಳ ಕುರಿತು ಸುರಕ್ಷತಾ ಮಾನದಂಡವನ್ನು ಪರಿಶೀಲನೆ ಮಾಡುವ ಕುರಿತು ಸಾರ್ವಜನಿಕರಿಂದ ಆಗ್ರಹ ವ್ಯಕ್ತವಾಗಿದೆ. ಮಂಗಳವಾರ ಮಧ್ಯರಾತ್ರಿಯಲ್ಲಿ ಗೋವಾ ಕಾರವಾರ ನಡುವೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ 66ರ ಕಾಳಿ ಸೇತುವೆ ಕುಸಿದು ಬಿದ್ದಿದೆ. 2023 ಮೇ 20ರಂದು ತಾಲೂಕಿನ ಹಟ್ಟಿಕೇರಿಯ ಹಳೆಯ ಸೇತುವೆ ಬಿರುಕು ಬಿಟ್ಟಿತ್ತು. ಈ ಎರಡು ಸೇತುವೆಗಳ ಪಕ್ಕದಲ್ಲಿಯೇ ಚತುಷ್ಪಥ ಕಾಮಗಾರಿಯ ಭಾಗವಾಗಿ ಇತ್ತೀಚಿನ ವರ್ಷಗಳಲ್ಲಿ ಹೊಸ ಸೇತುವೆ ನಿರ್ಮಿಸಲಾಗಿತ್ತು. ತಾಲೂಕಿನ ಹೊಸೂರು ಕೋಡ್ಸಣಿಯಲ್ಲಿಯೂ ಇದೇ ಕಾಮಗಾರಿಯ ಭಾಗವಾಗಿ ಹಳೆಯ ಸೇತುವೆಯ ಪಕ್ಕದಲ್ಲಿ ಹೊಸ ಸೇತುವೆ ನಿರ್ಮಾಣವಾಗಿದೆ. ಹೀಗಾಗಿ ಸೇತುವೆಯ ಸಾಮರ್ಥ್ಯ ಮತ್ತು ಸುರಕ್ಷತೆಯ ಬಗ್ಗೆ ಜಿಲ್ಲಾಡಳಿತ ಇಲ್ಲವೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುಣಮಟ್ಟದ ಪರೀಕ್ಷೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಹೊಸೂರು ಕೋಡ್ಸಣಿ ಸೇತುವೆಯ ಕಾಮಗಾರಿಗೆ 1957ರಲ್ಲಿ ಮುತ್ಸದ್ದಿ ರಾಜಕಾರಣಿ ಎಂದೇ ಖ್ಯಾತವಾಗಿದ್ದ ದಿವಂಗತ ಎಚ್.ಕೆ. ವೀರಣ್ಣಗೌಡ ಅವರು ಸಚಿವರಾಗಿದ್ದಾಗ ಚಾಲನೆ ನೀಡಲಾಗಿತ್ತು. ಆಧುನಿಕ ತಂತ್ರಜ್ಞಾನ ಬಳಸದೆ ಆಗ ಲಭ್ಯವಿದ್ದ ಸಾಂಪ್ರದಾಯಿಕ ಮಾದರಿಯಲ್ಲಿ ಗಂಗಾವಳಿ ನದಿಯಲ್ಲಿ ಪಿಲ್ಲರ್ ನಿರ್ಮಿಸಿ ಗುಣಮಟ್ಟದ ಸೇತುವೆಯನ್ನು ನಿರ್ಮಿಸಲಾಗಿತ್ತು. 200 ಮೀಟರ್ ಉದ್ದದ ಸೇತುವೆಯಾಗಿದ್ದರೂ ಲಕ್ಷಗಳಲ್ಲಿ ಈ ಕಾಮಗಾರಿ ಮುಗಿದಿತ್ತು. 67 ವರ್ಷದ ಹಿಂದೆ ನಿರ್ಮಿಸಿದ ಸೇತುವೆಯನ್ನ ಕಾಲಕಾಲಕ್ಕೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡಲಾಗುತ್ತಿದೆ. ಆದಾಗ್ಯೂ ಈ ಸೇತುವೆಯ ತಳಭಾಗದಲ್ಲಿನ ಚಿತ್ರಣ ಗಮನಿಸಿದರೆ ಹಾಗೂ ಪ್ರಸ್ತುತ ಅವಘಡಗಳು ಸಂಭವಿಸಿದ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಮತ್ತೊಮ್ಮೆ ಸೇತುವೆಯ ಫಿಟ್ನೆಸ್ ಬಗ್ಗೆ ಪರೀಕ್ಷೆ ನಡೆಯಬೇಕಿದೆ. ಸಾವಿರದ 1983ರಲ್ಲಿ ಗಂಗಾವಳಿ ನದಿಗೆ ಹೊಸಕಂಬಿ ಬಳಿ ರಾಜ್ಯ ಹೆದ್ದಾರಿಯಲ್ಲಿ ಸೇತುವೆ ನಿರ್ಮಿಸಲಾಗಿತ್ತು. ಅರಣ್ಯ ಪ್ರದೇಶವಾಗಿರುವುದರಿಂದ ಪ್ರವಾಹದ ಸಂದರ್ಭದಲ್ಲಿ ನೀರು ರಭಸದಿಂದ ಹರಿಯುತ್ತದೆ. 2021ರ ಪ್ರವಾಹದಲ್ಲಿ ಈ ಸೇತುವೆ ಮುಳುಗಡೆಯಾಗಿತ್ತು. ಕಾಳಿ ಸೇತುವೆಯ ಸಮಕಾಲೀನ ಸೇತುವೆಯಾಗಿರುವ ಹೊಸಕಂಬಿ ಸೇತುವೆಯ ಕುರಿತು ಸಮಗ್ರವಾಗಿ ಗುಣಮಟ್ಟ ಪರೀಕ್ಷೆಯಾಗಲಿ ಎನ್ನುತ್ತಾರೆ ಉಪನ್ಯಾಸಕ ಕೃಷ್ಣಗೌಡ. ಹಿಂದಿನ ವರ್ಷ ಬಿರುಕು ಬಿಟ್ಟ ಹಟ್ಟಿಕೇರಿ ಹಳ್ಳದ ಸೇತುವೆ ಮತ್ತು ಮಂಗಳವಾರ ಮಧ್ಯರಾತ್ರಿಯಲ್ಲಿ ಕುಸಿದು ಬಿದ್ದ ಕಾಳಿ ಸೇತುವೆ ಮತ್ತು ಹೊಸೂರು ಕೋಡ್ಸಣಿಯ ಸೇತುವೆ ಪಕ್ಕದಲ್ಲಿ ಚತುಷ್ಪಥ ಕಾಮಗಾರಿಗಾಗಿ ಇನ್ನೊಂದು ಬದಿಯಲ್ಲಿ ಸೇತುವೆ ನಿರ್ಮಿಸಲಾಗಿದೆ. ಹೊಸೂರು ಕೋಡ್ಸಣಿ ಹಳೆಯ ಸೇತುವೆಗಾಗಿ ನದಿಯಲ್ಲಿ 6 ಪಿಲ್ಲರ್ಗಳನ್ನು ನಿರ್ಮಿಸಲಾಗಿತ್ತು. ಹೊಸ ಸೇತುವೆಗೂ ಅದೇ ಪಿಲ್ಲರ್ ಪಕ್ಕದಲ್ಲಿ 6 ಪಿಲ್ಲರ್ಗಳನ್ನು ಸಮಾನಾಂತರವಾಗಿ ನಿರ್ಮಿಸಲಾಗಿದೆ. ಹೊಸ ಕಾಳಿ ಸೇತುವೆ ನಿರ್ಮಾಣಕ್ಕೂ ಇದೇ ಮಾದರಿ ಅನುಸರಿಸಲಾಗಿದೆ. ಹಳೆಯ ಸೇತುವೆ ಪಿಲ್ಲರ್ ಪಕ್ಕದಲ್ಲಿಯೇ ಹೊಸ ಸೇತುವೆ ಪಿಲ್ಲರ್ ನಿರ್ಮಿಸಲಾಗಿದೆ. ಕಾಳಿ ಸೇತುವೆ ಮತ್ತು ಹಟ್ಟಿಕೇರಿಯ ಹಳೆಯ ಸೇತುವೆಯ ಪಿಲ್ಲರ್ಗಳು ಹೊಸ ಸೇತುವೆ ಪಿಲ್ಲರ್ ನಿರ್ಮಿಸಿದ್ದರಿಂದ ಜಖಂಗೊಂಡು ಇಲ್ಲವೇ ನೀರಿನ ತಳಭಾಗದಲ್ಲಿ ಭೂಕುಸಿತ ಉಂಟಾಗಿ ಕುಸಿಯುತ್ತೆ ಎನ್ನುವ ಪ್ರಶ್ನೆ ಮೂಡಿದೆ.
ಕಾಳಿ ನದಿಯ ಅಳಿವೆ ಭಾಗದ ಮರಳಿನ ಪ್ರದೇಶದಲ್ಲಿ ಸೇತುವೆ ನಿರ್ಮಾಣವಾಗಿತ್ತು. ತಾಲೂಕಿನ ಗಂಗಾವಳಿ ನದಿಯ ಅಳಿವೆಯಲ್ಲಿ ಗೋಕರ್ಣ ಅಂಕೋಲಾ ಸಂಪರ್ಕಿಸುವ ಮಂಜುಗುಣಿ ಸೇತುವೆ ನಿರ್ಮಾಣವಾಗುತ್ತಿದ್ದು, ಅದರ ಸುರಕ್ಷತೆಯ ಕಡೆಗೂ ಗಮನ ಹರಿಸಬೇಕಿದೆ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.